ನಮಗೆ ಮಾರ್ಗದರ್ಶನ ನೀಡಿದಂತ ಮತ್ತೋರ್ವ ಗುರುಗಳು ಚುಟುಕು ಸಾಹಿತ್ಯ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ಜಗದೀಶ್ ಗೌಡ್ರು ಸರ್ ಅವರು ವೇದಿಕೆಗೆ ಆಗಮಿಸಿ ಅವರ ಒಂದು ಅನಿಸಿಕೆಗಳನ್ನ ಹಂಚಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮೊದಲಿಗೆ ಶ್ರೀ ಗುರುಮುಖೇಶ್ವರ ಸ್ವಾಮಿಯನ್ನು ನೆನೆಸುತ್ತಾ ನಮಗೆ ಈ ಶಾಲೆಗೆ ಕೆಲಸವನ್ನು ಕೊಟ್ಟಂತ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಪಡುತ್ತಾ ಕೊಟ್ಟರು. ಜುಲೈ 4ಕ್ಕೆ ಕೊಟ್ಟರು. ಜುಲೈ 5ಕ್ಕೆ ಒಬ್ಬ ಹಿಂದಿ ಶಿಕ್ಷಕನ ಏಜ್ ಮುಗಿತಾ ಇದೆ. ಒಂದೇ ಒಂದು ದಿನ ಇತ್ತು ಏಜ್ ಅವರಿಗೆ. ನನಗೆ ಜುಲೈ 15ಕ್ಕೆ ಏಜ್ ಮುಗಿಯೋದಿತ್ತು. ನನಗೆ 11 ದಿನ ಇತ್ತು, ಅವರಿಗೆ 1 ದಿನ ಇತ್ತು. ನನ್ನ ಕೊನೆಯ ಅರ್ಜಿಯನ್ನು ಹಾಕಿದೆ. ನಾನು ಅರ್ಜಿ ಹಾಕುವಾಗ ಶಿವಮೊಗ್ಗದಲ್ಲಿ ಆದಿಚುಂಚನ ಮಠದಲ್ಲಿ ನಾನು ಸೈನ್ಸ್ ಕಾಲೇಜಲ್ಲಿ ಹಿಂದಿ ಲೆಕ್ಚರರ್ ಮತ್ತು ಲೈಬ್ರರಿನ ಆಗಿದೆ. ಅಲ್ಲಿ ಮಿಡ್ ಸ್ಕೂಲ್ ವರ್ಕ್ ಮಾಡಿದೆ. ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಾನೆ ಅಲ್ಲೊಂದು TVS ಯೂನಿಯನ್ ಕಾಲೇಜಲ್ಲಿ ಹಿಂದಿ ಲೆಕ್ಚರರ್ ವರ್ಕ್ ಮಾಡ್ತಿದ್ದೆ. ಆನಂತರ ಸ್ವಾಮೀಜಿ ಸೈನ್ಸ್ ಕಾಲೇಜ್ ತಂದು ನೀವು ಹಿಂದಿ ಲೆಕ್ಚರ್ ವರ್ಕ್ ಮಾಡಿದ್ರೆ 2 ವರ್ಷ. ಲೈಬ್ರರಿಲಿ ಒಂದಿನ ಕೂತಿದೆ. ನನ್ನ ಫ್ರೆಂಡ್ ಬಂದ, ಅರ್ಜಿಯನ್ನು ಹಾಕೋ ಸಿರಿಗೆರೆ ಮಠದಲ್ಲಿ ಕರೆದೆ, ನಿನಗೆ ಯಾಕೆ ಆಗಬಾರ್ದು ನೋಡೋಣ ಅಂತ. ಆ ಕೊನೆ ಅರ್ಜಿ ಹಾಕಿದೆ, ಅದು ನನಗೆ ಕ್ಲಿಕ್ ಆಯಿತು. ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲಿ ಬಂದೆ. ನಾನು ಕೆಲಸಕ್ಕೆ ಸೇರಿಕೊಂಡೆ. ನಾನು ಕೆಲಸಕ್ಕೆ ಸೇರಿಕೊಂಡೆ ಸಿರಿಗೆರೆ ಮಠ. ನಾನು ಕೆಲಸಕ್ಕೆ ಸೇರಿಕೊಂಡೆ ಸಿರಿಗೆರೆ ಮಠ. ಕೆಲಸ ಇಲ್ಲದಿದ್ದರೆ ಆಗುತ್ತಿದ್ದೆ ಸೂತ್ರವಿಲ್ಲದ ಗಾಳಿಪಟ. ಕೆಲಸ ಕೊಡದಿದ್ದರೆ ಆಗುತ್ತಿದ್ದೆ ಸೂತ್ರವಿಲ್ಲದ ಗಾಳಿಪಟ. ಸ್ವಾಮೀಜಿ ಕೊನೆ 11 ದಿನ ಇದ್ದಾಗ ನನಗೆ ಕೆಲಸ ಕೊಟ್ಟರು. ಒಂದೇ ಒಂದು ದಿನ ಇದ್ದು ನೀವು ಕೆಲಸ ಕೊಟ್ಟರು. ನಾನು ಈ ಶಾಲೆಗೆ ಫಸ್ಟ್ ನನಗೆ ಅಡ್ರೆಸ್ ಎಲ್ಲ ಗೊತ್ತಿರಲಿಲ್ಲ. ಗಾಡಿ ಸರಿಗೆ ಫೋನ್ ಮಾಡಿದೆ, ನೀವು ರಾತ್ರಿ 12-1 ಗಂಟೆ ಅಷ್ಟೊತ್ತಿಗೆ ಹರಿಹರಕ್ಕೆ ಬನ್ನಿ, ಅಲ್ಲಿಂದ ಬೆಂಗಳೂರು ಬಸ್ಗಳು ಮುಂಡ್ರಿಗೆ ಬರುತ್ತೆ ಅಂತ ಹೇಳಿದ್ರು. ಅವ್ರನ್ನ ಕೇಳಿಕೊಂಡು ನಾನು ಬಂದೆ. ಅಪಾಯಿಂಟ್ಮೆಂಟ್ ಆರ್ಡ್ರಲ್ಲಿ ಮುದುಕೇಶ್ವರ ಅಂತ ಶಾಲೆ ಇತ್ತು. ನಾನು ಆರ್ಡರ್ ತರಲಿಕ್ಕೆ ಶಿವಮೊಗ್ಗದಿಂದ ಸಿರಿಗೆರೆ ಮಠಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ದಾರಿಯಲ್ಲೊಂದು ಮಧುಕೇಶ್ವರ ಪ್ರೌಢಶಾಲೆ, ತರಳಬಾಳು ವಿದ್ಯಾಸಂಸ್ಥೆ ಮಧುಕೇಶ್ವರ ಪ್ರೌಢಶಾಲೆ ಅಂತಿತ್ತು. ನಾನು ಕೇಳ್ಕೊಂಡೆ, ದೇವ್ರೆ ಈ ಶಾಲೆಗೆ ನನಗೆ ಕೆಲಸ ಕೊಟ್ಬಿಡಪ್ಪ, ಇದು ಹತ್ರ ಆಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಹೋಗಿ ಆರ್ಡರ್ ತಗೊಂಡೆ, ಮಧುಕೇಶ್ವರ ಪ್ರೌಢಶಾಲೆ ಅಂತಿತ್ತು. ಆಮೇಲೆ ಹೋಗಿ ನಾನು ದೇವ್ರನ್ನ ಈಗ ನೆನೆಸ್ಕೊಂಡು ಬಂದೆ, ಅದೇ ಶಾಲೆಗೆ ನಂಗೆ ಸಿಕ್ಕಿದೆ ಅಂತ ನೋಡಿದೆ. ಆಮೇಲೆ ನೋಡಿದೆ ಅದು ಮಧುಕೇಶ್ವರ ಪ್ರೌಢಶಾಲೆ, ತಾಲೂಕು ಮುಂಡರ್ಗಿ, ಜಿಲ್ಲೆ ಗದಗ ಅಂತಿತ್ತು. ಓ ಸರಿ, ಯಾವುದೋ ಕೆಲಸ ಸಿಗ್ತಲ್ಲ ಬಂದೆ. ನನ್ನ ಹೆಂಡತಿ ಹೆಸರು ಕಲಾವತಿ, ಏನೋ ಕಲಕಿ ನಿಂತಿದೆ. ನನ್ನ ಹೆಂಡತಿ ಹೆಸರು ಏನು ಅಕ್ಷರದಲ್ಲಿದೆ, ಏನೋ ಹೋಗಿ ಕೆಲಸ ಮಾಡೋಣ ಅಂತ ಬಂದು ಕೆಲಸ ಮಾಡಿದ್ವಿ. 7 ವರ್ಷ 7 ತಿಂಗಳಿದೆ. ಬೆಳಿಗ್ಗೆ ಬಂದು ಇಲ್ಲಿ ವಾಕ್ ಮಾಡ್ತಾ ಅಲ್ಲಿ ಕಲ್ಲೆಲ್ಲ ಹತ್ತಿ ನೋಡಿದೆ ಹೊರಗಡೆ ಏನಿದೆ ಅಂತ. ಅಲ್ಲೆಲ್ಲ ಸಣ್ಣ ಸಣ್ಣ ಸೈಟ್ಗಳು ಮಾಡಿಬಿಟ್ಟಿದೆ. ಆಗ ನಾನು ಅಂದ್ಕೊಂಡೆ, ಈ ಸೈಟ್ಗಳು ಮಾಡಿದ್ರಲ್ಲ ಅದೇ ಥರ ಮಕ್ಕಳು ಅವ್ರ ಹೃದಯದಲ್ಲಿ ನಮಗೋಸ್ಕರ ಸಣ್ಣ ಸಣ್ಣ ಸೈಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಈ ಥರ ಬಂದೆ, ನಾವು ನಿಮ್ಮನ್ನು ನೋಡೋಂಥ ಸೌಭಾಗ್ಯ ಸಿಕ್ತು ಅಂತ. ಬೆಳಗ್ಗೆ ನಮ್ಮನ್ನ ಮೆರವಣಿಗೆ ಮಾಡ್ತಾರೆ. ತುಂಬ ದುಃಖ ಸಂತೋಷ ಎಲ್ಲ ಆಯಿತು. ಆಮೇಲೆ ಸಮಾಧಾನ ಮಾಡಿಕೊಂಡೆ. ಆ ಸಮಾಧಾನ ಮಾಡ್ಕೊಂಡು ಮನಸ್ಸಿಗೆ ತಮಾಷೆ ಅನಿಸ್ತು. ಅಲ್ಲಿ MB ಪಾಟೀಲ್ ಕಾಲೇಜ್ ಹತ್ರ ಬಂತು ಮೆರವಣಿಗೆ. ನಮ್ಮ ಸರ್ಗಳೆಲ್ಲ ರಥದಲ್ಲಿ ಕೂತಿದ್ರು. ಅಲ್ಲಿ ನಮ್ಮ ಬ್ಯಾನರ್ನ ಒಂದು ಮರಕ್ಕೆ ಒಂದು ಪೋಲಿ ಕಟ್ಟಿದ್ರು. ನಮ್ಮ ಸರ್ಗಳಿಗೆ ಹೇಳಿ, ನಾವೇನ ಘೋರ ಅಪರಾಧ ಮಾಡಿದ್ವಿ, ನಮ್ಮನ್ನು ಮರಕ್ಕೆ ಹಾಕಿದ್ವಿ ಅಂದ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ ಕೆಳಗಡೆ ಹಳ್ಳ ಹರಿತಲ್ಲ ಬಂತು ಹೊಳೆ. ನಾನು ಹೇಳಿದೆ, ಸರ್ ಇಲ್ಲಿ ಹರಿಯುತ್ತಿದೆ ಹೊಳೆ, ಇಲ್ಲಿ ಹರಿಯುತ್ತಿದೆ ಹೊಳೆ,
ಹಿಂದೆ ಬಂದಿತ್ತು ನಮ್ಮ ಶಿಕ್ಷಕರಿಗೆ ಕಡೆ, ಹಿಂದೆ ಬಂದಿತ್ತು ನಮ್ಮ ಶಿಕ್ಷಕರಿಗೆ. ಆಮೇಲೆ ಗುರುಮುಖೇಶ್ವರ ದೇವರ ಪವಾಡ ಹೇಳ್ಬಿಡ್ತೀನಿ ನಾನು ಶಿವಮೊಗ್ಗ ಜಿಲ್ಲೆನು, ನೀವು ಇದೇ ಜಿಲ್ಲೆ ಇದೇ ತಾಲೂಕಿದೆ ಹಳ್ಳಿಯವರು. ಎಷ್ಟು ಪವರ್ಫುಲ್ ದೇವರಂದ್ರೆ ನನ್ನ ಜೀವ ಇಲ್ಲಿ ವೈದ್ಯ ಜ್ಯೋತಿ ಸರ್ ಇದೆ, ಅವ್ರ ಜೀವ, ಒಬ್ರು ಹೆಡ್ ಮಾಸ್ಟರ್ ಯುವರಾಜ್ ನಾಯ್ಕರ್, ಇಬ್ರು ಜೀವ, ಮೂವರ ಜೀವ ಒಂದು ನಿಮಿಷದಲ್ಲಿ ಹೋಗ್ಬೇಕಾಗಿತ್ತು. ದೇವ್ರು ನಮ್ಮನ್ನ ಕಾಪಾಡಿದ್ರು. ರಾತ್ರಿ SLC ಮಕ್ಕಳಿಗೆ ಹೋದ ಇಲ್ಲಿ ನಾವು ರಾತ್ರಿ ಬಂದು ಮಲಗ್ತಿದ್ವಿ. ಮಲಗೋದಾಗ ಕಂಪ್ಯೂಟರ್ ಮೇಲೆ ನಾವು ಆ ಪ್ಯಾನ್ ಕೆಳಗಡೆ ಮಾತಾಡ್ತಾ ಇದ್ವಿ. ಯುವರಾಜ್ ನಾಯ್ಕರಿಗೆ ಒಂದು ಫೋನ್ ಬಂತು, ಇಲ್ಲೇ ಓಡಾಡ್ತಾ ಫೋನ್ ಮಾಡಿದ್ರು. ಜ್ಯೋತಿ ಸರ್ಗೆ ಬಾಯಾರಿಕೆ ಆಯಿತು. ಅವಾಗ ನೀರು ಕುಡಿಲಿಕ್ಕೆ ಹೋದ್ರು. ನಾನು ತಕ್ಷಣ ಸ್ವಲ್ಪ ಪಕ್ಕದಲ್ಲಿ ಚಾಪೆ ಹಾಕೊಂಡು ಮಲ್ಕೊಂಡೆ. ಆ ಒಂದೇ ನಿಮಿಷದಲ್ಲಿ ಫ್ಯಾನ್ ಕೆಳಗಡೆ ಬಿದ್ದುಬಿಡ್ತು. ಯಾವ ಜಾಗದಲ್ಲಿ ನಾವು ಮಾತಾಡ್ತಿದ್ವೋ ಅದೇ ಜಾಗದಲ್ಲಿ ನಾವು ಅಲ್ಲಿದ್ದರೆ ಸ್ಪಾಟ್. ದೇವರು ಕಾಪಾಡಬೇಕಂದಾಗ ಯಾವ ರೀತಿ ಕಾಪಾಡ್ತಾನೆ, ದೇವರು ತುಂಬ ಪವರ್ಫುಲ್ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮಕ್ಕಳು ನಮ್ಮನ್ನೆಲ್ಲ ಹಚ್ಕೊಟ್ರ ಕಾರಣ, ನಾವೀಗ ಕಲ್ತಿನ ಫ್ಲಾಟಲ್ಲಿ ಒಂದು 100 ರೂಪಾಯಿ ಕೊಟ್ಟು ಒಂದು ಬಾಡಿಗೆ ರೂಮ್ ಇಟ್ಕೊಂಡಿದ್ವಿ. ತಿಂಗಳಿಗೆ 100 ರೂಪಾಯಿ ಬಾಡಿಗೆ. ಅದೇ 100 ರೂಪಾಯಲ್ಲಿ ಶಿವಮೊಗ್ಗದಿಂದ ಈ ಕಲ್ಕೆರಿಗೆ 100 ರೂಪಾಯಿ ಬರ್ತಿದ್ದೆ. ಆಗ ಅಲ್ಲಿ ಅಡುಗೆ ಮಾಡಿಕೊಂಡು ರಾತ್ರಿ ನಾವು ಊಟ ಮಾಡಿ, ಸೀಮೆಣ್ಣೆ ಇತ್ತು ಸ್ಟವ್, ಅದರಲ್ಲಿ ಅಡುಗೆ ಮಾಡ್ಕೊಂಡು ಹಿಂಗೆ ಬರ್ತಿದ್ವಿ. ಇಲ್ಲಿ ಶಿವಮೂರ್ತಿ ಸರ್ ಇದ್ದಾರೆ, ಇಲ್ಲಿದ್ದಾರೆ. ರಾತ್ರಿ ಹೊತ್ತು ಬ್ಯಾಟ್ರಿ ಬಿಟ್ಕೊಂಡು ಬರ್ತಿದ್ವಿ. ಶಿವಮೂರ್ತಿ ಸರ್ ಹೆಡ್ ಮಾಸ್ಟರ್ಗೆ ಬೈತಿದ್ರು. ಏನಂತ, ನಾವು ಬ್ಯಾಟ್ರಿ ಬಿಟ್ಕೊಂಡು ದಾರಿಯಲ್ಲಿ ಬರ್ತಿದ್ವಿ, ಹಾವು ಚೇಳು ಕಚ್ಚಿಬಿಟ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಯಾರು. ಈ ಹೆಡ್ ಮಾಸ್ಟರ್ ಸುಮ್ಮನೆ ನಮ್ಮನ್ನು ರಾತ್ರಿ ಮಲಗದ ಬೇರೆ ಹೇಳ್ಬಿಟ್ಟಿದ್ದಾರೆ. ನಿಜ ಮಕ್ಕಳು ಹಂಗೆಲ್ಲ ಬರ್ತಿದ್ವಿ. ಆಗ ತಂತಿ ಬೆಲೆ ಇತ್ತು, ತಂತಿ ಬೆಲೆ ದಾಟ್ಕೊಂಡ್ಬಂದು ಇಲ್ಲಿ SLC ಮಕ್ಕಳಿಗೆ SLC ರೂಮ್ ಡೆಸ್ಕ್ ಎಲ್ಲ ಸರಿಸ್ಬಿಟ್ಟು, ಕಸ ಎಲ್ಲ ಒಡಿಸ್ಬಿಟ್ಟು, ಅದನ್ನ ಒಂದು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಆ ಮಕ್ಕಳ ಜೊತೆಗೆ ಮಲ್ಕೊಂಡು 4 ಗಂಟೆಗೆ ಎದ್ದು ಓದಿಸ್ತಾ ಇದ್ವಿ. ನನ್ನ ಸ್ವಂತ ಮಕ್ಕಳಿಂದ ಕೇರ್ ಮಾಡ್ತಾ ಇದ್ವಿ. ನಾನು ಇಲ್ಲಿಂದ ಟ್ರಾನ್ಸ್ಫರ್ ಹೋದಾಗ ಅಲ್ಲಿ ಗದಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಾಮಗಿರಿ, ಒಂದಿನ ಅಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ವಿ ನನಗೆ 500 ರೂಪಾಯಿ ಕ್ವಾರ್ಟರ್ಸ್. ಅಲ್ಲಿ ಒಂದಿನ ನನ್ನ ಹೆಂಡತಿ ಜಗಳ ತಂದ್ಲು. ಏನಂತ, ಆ ಶಾಲೆ ಮಕ್ಕಳಿಗೆ ತುಂಬ ಕೇರ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಕೇರ್ ಮಾಡಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನೀನು ಹುಟ್ಟಿರೋ ಸೀರೆ, ಡ್ರೆಸ್ಸು, ಮುಕ್ತಿ, ಕಿವಿಯಲ್ಲಿರೋದೆಲ್ಲ ಆ ಮಕ್ಕಳಿಂದ ಸಂಬಳ ರೂಪದಲ್ಲಿ ಬಂದಿದೆ. ನನ್ನ ಡ್ರೆಸ್ಸು ಆ ಮಕ್ಕಳ ಸಂಬಳ ರೂಪದಲ್ಲಿ ಬಂದಿದೆ. ಆ ಕಂಡವ್ರ ಮಕ್ಕಳಿದಾರಲ್ಲ, ಅವರೇ ನನ್ನ ಸ್ವಂತ ಮಕ್ಕಳು. ಅವ್ರನ್ನ ಕೇರ್ ಮಾಡಿದ್ರೆ ದೇವರು ನನ್ನ ಮಕ್ಕಳನ್ನ ಕೇರ್ ಮಾಡ್ತಾನೆ. ಆ ಕಂಡವ್ರ ಮಕ್ಕಳಿಗೆ ಟೋಪಿ ಹಾಕಿದ್ದೆ ದೇವರು. ಕಂಡವ್ರ ಮಕ್ಕಳಿಗೆ ಟೋಪಿ ಹಾಕಿದ ಮಗನೇ, ನಿಮ್ಮ ಮಕ್ಕಳಿಗೆ ಕರೆಕ್ಟ್ ಸೈಜಿಂದ ನಾನು ಹಾಕ್ತೀನಿ ಅಂತ ದೇವ್ರು ಹಾಕ್ಬಿಡ್ತಾನೆ. ಅದಕ್ಕೆ ಕಣ ನನ್ನ ಮಕ್ಕಳು ದೊಡ್ಡ ಸೈನ್ಸ್ BSc B.Ed, ಸಣ್ಣ ಮಗಳು ಸೈನ್ಸು ಅಂತ ಅಂದೆ. ಈಗ ಮಗನೂ ಸೈನ್ಸ್ ಓದ್ತೇನೆ. ಹಾಗೆ ನನ್ನ ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗಿದೆ. ಬಹುಶಃ ಎಲ್ಲ ಶಿಕ್ಷಕರು ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ, ಆ ಮಕ್ಕಳೇ ಬೇರೆಯವ್ರ ಮಕ್ಕಳೇ ನಮ್ಮ ಸ್ವಂತ ಮಕ್ಕಳು, ಅವ್ರನ್ನ ಕೇರ್ ತಗೊಂಡು ಮಾಡಿ ದೇವ್ರು ನಮ್ಮ ಮಕ್ಕಳು ಖಂಡಿತ ನಂಬರ್ 1 ಮಾಡ್ತಾರೆ. ಅದರಲ್ಲಿ ಅನುಮಾನನೇ ಇಲ್ಲ. ದೇವ್ರು ಇದ್ದಾನೆ, ಗುರುಮುಖೇಶ್ವರ ಅಂತ ಈಗ ನಿಮ್ಮ ಮುಂದೆ ಹೇಳ್ಬಿಟ್ಟಿದ್ದೀನಿ. ದೇವ್ರು ಯಾವ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾನೆ. ಒಂದೆರಡು ಚುಟುಕು ಬರ್ತಿದ್ದೀನಿ. ನಾನು ಕುಡಿಯಲಿಲ್ಲ, ನನ್ನ ಶಿಷ್ಯ ಕೊಟ್ಟಾಗ ಒಂದು ನೀರು ಗುಟುಕು. ನನ್ನ ಶಿಷ್ಯ ಕೊಟ್ಟಾಗ ಕುಡಿಯಲಿಲ್ಲ ಒಂದು ನೀರು ಗುಟುಕು. ನಿಮ್ಮ ಮುಂದೆ ಹೇಳಬಹುದೇ ನಾನು ಚುಟುಕು, ನಿಮ್ಮ ಮುಂದೆ ಹೇಳಬಹುದೇ ನಾನು ಚುಟುಕು. ಗುರು ಶಿಷ್ಯರು ಒಂದಲ್ಲ ಒಂದು ದಿನ ಆಗಲೇಬೇಕು ಬಲು ದೂರ. ಗುರು ಶಿಷ್ಯರು ಒಂದಲ್ಲ ಒಂದು ದಿನ ಆಗಲೇಬೇಕು ಬಲು ದೂರ. ಇದು ಸತ್ಯವಲ್ಲವೇ ಶಿಷ್ಯ ರವಿ ಬರದೂರ. ಇದು ಸತ್ಯವಲ್ಲವೇ ಶಿಷ್ಯ ರವಿ ಬರದೂರ. ಗುರುಗಳನ್ನು ಗೌರವಿಸಬೇಕೆಂದು ಶಿಷ್ಯರಿಗಿತ್ತು ಬಹಳ ದಿನದ ಹಂಬಲ. ಗುರುಗಳನ್ನು ಗೌರವಿಸಬೇಕೆಂದು ಶಿಷ್ಯರಿಗಿತ್ತು ಬಹಳ ದಿನದ ಹಂಬಲ. ಇದಕ್ಕೆ ಅಭೂತಪೂರ್ವವಾಗಿ ನಿಮಗೆ ಸಿಕ್ಕಿತು ಇಂದು ಜನ ಬೆಂಬಲ. ಇದಕ್ಕೆ ಅಭೂತಪೂರ್ವವಾಗಿ ನಿಮಗೆ ಸಿಕ್ಕಿತು ಇಂದು ಜನ ಬೆಂಬಲ.
ಶಿಷ್ಯರು ಗುರುಗಳನ್ನು ಗೌರವಿಸಿದ ತಯಾರಿಗೆ ಗುರುಗಳೆಲ್ಲ ಶಿಷ್ಯರಿಗೆ ಆಗಿದ್ದೇವೆ ಅಭಾರಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಬೇರೆ ಬೇರೆ ಊರಿಗೆ ತೆರಳಬೇಕು. ನಾನು ಸಮಯ ಜಾಸ್ತಿ ಬೆಳೆಸಿದ್ದೀನಿ, ಹಾಗಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ಶಿಷ್ಯರು ತಯಾರಿ ಮಾಡಿ ನಮ್ಮನ್ನೆಲ್ಲ ಕಾಣಂಗೆ ಮಾಡಿದ್ರಲ್ಲ, ನಮ್ಮ ಕಣ್ಣಲ್ಲಿ ನೀರು ಸಂತೋಷದ ಕಣ್ಣೀರು ಬಂತು. ಭಾಳ ಖುಷಿ ಆಯಿತು. ಇದು ಈ ಥರ ಪರಂಪರೆ ಬೆಳಿಬೇಕು. ಯಾಕೆ ಬೆಳಿಬೇಕು ಅಂತಂದರೆ, ನಾವೆಲ್ಲ ಬೆಳೆದಿದ್ದು ಗುರುವೇ ನಮಃ. ಈಗಿನ ಜನ್ರೇಷನು ಗುರುವೇ ನಮಃ ಅಲ್ಲ, ಗುರುವೇನ್ ಮಹಾ ಅಂತ ಪೀಳಿಗೆ ಬರ್ತಾ ಇದೆ. ಅದರಲ್ಲೂ ಅದೆಲ್ಲ ಹೋಗ್ಬೇಕು. ಈ ಥರ ಗುರು ಶಿಷ್ಯರ ಸಂಗಮ ಆದಾಗ ಅವ್ರಿಗೂ ಸ್ವಲ್ಪ ಮಾರ್ಗದರ್ಶನ ಆದಂಗೆ ಆಗುತ್ತೆ ಅಂತೇಳಿ ಅವಕಾಶ ಕೊಟ್ಟಿದ್ದಕ್ಕೆ ನೀವು ಎಲ್ಲರಿಗೂ ಹೊಲಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರು ಮುರುಡೇಶ್ವರ ಸ್ವಾಮಿ. ಭಾವನಾತ್ಮಕವಾಗಿ ನಮ್ಮನ್ನೆಲ್ಲ ಭಾವಲೋಕದಲ್ಲಿ ತಿಳಿಸಿದಂತ ತುಡುಗು ಸಾಹಿತಿ ಆಗಿರ್ತಕ್ಕಂಥ ಜಗದೀಶ್ ಗೌಡ್ರು ಅವರಿಗೆ ನನ್ನ ಹೃದಯ ತುಂಬ ಧನ್ಯವಾದಗಳು.